ವಿಭೀಷಣ. ಶ್ರೀರಾಮನು ಕರುಣಾಮೂರ್ತಿ. ಒಂದು ಸಲ ತನಗೆ ಕಷ್ಟ ಅಂತ ಹೇಳಿದರೆ ಸಾಕು, ಅವರಿಗೆ ಕೂಡಲೇ ಸಹಾಯವನ್ನು ಕೇಳಿದರೆ ಸಾಕು ಅದನ್ನು ಪೂರೈಸ್ತಾ ಇರ್ತಾನೆ. ಅಂತಹ ದಯಾಮಯನು ರಾಮಚಂದ್ರಮೂರ್ತಿ. ಒಂದು ದಿನ ವಿಭೀಷಣನು, ಅಂದರೆ ಇಡೀ ವಿಶ್ವಕ್ಕೆ ತೊಂದರೆಯನ್ನು ಕೊಡುತ್ತಿದ್ದ ರಾವಣನ ತಮ್ಮನಾದ ವಿಭೀಷಣನು ರಾವಣನ ಬಳಿಗೆ ಬಂದು ಶರಣು ಅಂತಂದರೆ ಸಾಕು ಅವರನ್ನು ಕಾಪಾಡ್ತಾ ಇರ್ತಾನೆ. ವಿಭೀಷಣನು ರಾಮನ ಬಳಿಗೆ ಬಂದು ತಾನು ಇನ್ನು ಮುಂದೆ ನಿಮ್ಮ ಗುಂಪಿಗೆ ಸೇರಬೇಕಂಥೇಳಿ ಕೇಳಿದಾಗ ರಾಮ ಕಾರಣವನ್ನು ಕೇಳ್ತಾನೆ. ಆಗ ವಿಭೀಷಣ ಹೇಳ್ತಾನೆ, ತನಗೆ ರಾಜ್ಯದ ಮೇಲೆ ಆಸೆ ಇಲ್ಲ, ಸೀತೆಯನ್ನು ಬಂಧಿಸಬೇಡ ಅಂತ ಹೇಳಿದೆ. ರಾವಣನು ತಮ್ಮನಾದ ವಿಭೀಷಣನಿಗೆ ಸಿಂಹಾಸನದಿಂದ ಇಳಿದು ಬಂದು ಒಂದು ಕಾಲಿನಿಂದ ಒದೆಯುತ್ತಾನೆ. ಕೂಡಲೇ ವಿಭೀಷಣನು ರಾಜ್ಯವನ್ನು ತೊರೆದು ಬಂದು ರಾಮನನ್ನು ತನ್ನ ಗುಂಪಿಗೆ ಸೇರಿಸಿಕೊಳ್ಳುವಂತೆ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಹೀಗೆ ತನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಧರ್ಮಾಚರಣೆಗಾಗಿ ಹೋರಾಡಬೇಕು ಅಂತ ಅಂದ್ಕೊಳ್ತಾನೆ. ಆದ್ದರಿಂದಲೇ 7 ಜನರು ಚಿರಂಜೀವಿಗಳಲ್ಲಿ ಒಬ್ಬನಾಗ್ತಾನೆ. ಹನುಮ, ವಿಭೀಷಣ, ಪರಶುರಾಮ, ಅಶ್ವತ್ಥಾಮ, ವೇದವ್ಯಾಸ, ಕೃಪಾಚಾರ್ಯ ಹಾಗೂ ಮಹಾಬಲಿ, ಈ 7 ಜನರಲ್ಲಿ ಒಬ್ಬನಾಗಿ ಚಿರಂಜೀವಿ ಅಂತ ಹೇಳಿ ಹೆಸರು ಕೀರ್ತಿಯನ್ನು ಪಡೀತಾನೆ ವಿಭೀಷಣ.